ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ, ಸ್ವಾಮಿ ಸಮರ್ಥರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ 35ನೇ ವಾರದ ಯಶಸ್ವಿ ಅನ್ನದಾನದ ಸೇವೆಯನ್ನ ನಿಮ್ಮೆಲ್ಲರ ಸಹಾಯಕ ಸಹಕಾರದಿಂದ ನಾನು ಮಾಡ್ತಾ ಇದ್ದೀನಿ. ಅದರ ವಿಡಿಯೋ ಕೂಡ ಇದರ ಮುಂದೆ ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ, ನಿನ್ನೆ ನಡೆದಿರ್ತಕ್ಕಂಥ ಒಂದು ಅದ್ಭುತ ನನ್ನ ಜೀವನದಲ್ಲಿ, ಬಹುಶಃ ಈ ಒಂದು ಕ್ಷಣ ಮುಂದೆ ನನ್ನ ಜೀವನದಲ್ಲಿ ಬರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಏನಪ್ಪಾ ನಡೀತು ಅಂತಂದ್ರೆ, ನಿನ್ನೆ ಗುರುವಾರ ತುಂಬಾ ಸ್ವಲ್ಪ ತಡವಾಗಿ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆದವು. ನಿನ್ನೆ ನಾನು ಅನ್ನದಾನ ಎಲ್ಲ ಪ್ರಿಪರೇಷನ್ನು ಮಾಡಿಕೊಂಡೆ. ಅನ್ನದಾನದ ಪ್ರಿಪರೇಷನ್ ಆಗಿ 11 ಗಂಟೆ 45 ನಿಮಿಷಕ್ಕಿಂತ ಮುಂಚಿತವಾಗಿ, ಅಂದರೆ ನಿನ್ನೆ ಮೊನ್ನೆ 15 ದಿವಸ 20 ದಿವಸ, ಒಂದು ತಿಂಗಳ ಹಿಂದೆ ನನಗೆ ಒಂದು ಮನಸ್ಸಿನಲ್ಲಿ ಒಂದು ನೋವು ಕಾಡ್ತಾ ಇತ್ತು. ಏನಪ್ಪಾ ಅಂತಂದ್ರೆ, ನಾನು ಎಲ್ಲರ ಗ್ರೂಪಿನಲ್ಲಿರ್ತಕ್ಕಂಥ, ನಮ್ಮ ಯೂಟ್ಯೂಬ್ನಲ್ಲಿರ್ತಕ್ಕಂಥ ಎಲ್ಲರ ಒಂದು ಸಹಾಯ ಹಸ್ತದಿಂದ ಈ ಒಂದು ಅನ್ನದಾನ ಸೇವೆಯನ್ನ ಮಾಡ್ತಾ ಇದ್ದೀನಿ. ಸೊ ಇದು ದತ್ತ ಮಹಾರಾಜರಿಗೆ ಅರ್ಪಿತ ಆಗುತ್ತಾ ಇಲ್ವಾ, ಸೊ ಗಾಣಗಾಪುರದಲ್ಲೇ ಹೋಗಿ ಮಾಡಿದ್ರೆ ಅದು ಅರ್ಪಿತ ಆಗುತ್ತಾ ಅನ್ನೋ ಒಂದು ಸ್ಮಾಲ್ ಒಂದು ಡೌಟು ನನಗಿತ್ತು. ಇದು ಆ ಸೇವೆಯಲ್ಲಿರ್ತಕ್ಕಂಥವ್ರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ಫೀಲಿಂಗ್ಸ್ ಇರುತ್ತೆ. ನನಗೂ ಎಲ್ಲೋ ಕೂಡ ಒಂದು ಫೀಲಿಂಗ್ ಇರಬಾರ್ದಾಗಿತ್ತು, ಆದರೂ ಕೂಡ ಬಂದಿತ್ತು ಮನಸ್ಸು. ಅದು ನೋವು ಯಾವ ಥರ ಬಗೆಹರಿತು ಅಂದರೆ, ನಿನ್ನೆ 11 ಗಂಟೆ 45 ನಿಮಿಷಕ್ಕೆ ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗಾಣಗಾಪುರದಲ್ಲಿ ಇರ್ತಕ್ಕಂಥ ಕಲ್ಲಂಭಟ್ ಪೂಜಾರಿ ಇವರ ಮಗ ಪಿಂಟು ಬಾಬಾ ಇವರು ನನಗೆ ಒಂದು ಫೋನ್ ಮಾಡ್ತಾರೆ. ಅವರು ನನಗೆ ಒಬ್ಬ ಅಣ್ಣನ ಸಮಾನ ಅವರು. ಸೊ 11 ಗಂಟೆ 45 ನಿಮಿಷಕ್ಕೆ ಒಂದು ಫೋನ್ ಮಾಡ್ತಾರೆ. ಏನಂತ ಅಂದರೆ, ಸಂತೋಷ್ ನೀವು ಆರತಿ ಮಾಡಿದ್ರ ಕೇಳ್ತಾರೆ. 11 ಗಂಟೆ 45 ನಿಮಿಷಕ್ಕೆ ಫೋನ್ ಮಾಡಿ ಆರತಿ ಮಾಡಿದ್ರು. ಅವ್ರು ಫೋನ್ ಬಂದ ತಕ್ಷಣ ನನಗೊಂಥರ ಶಾಕ್ ಆದಂಗಾಗುತ್ತೆ. ಇದು ಏನಪ್ಪ, ಇವರು ಇಷ್ಟೊತ್ತಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರ್ತಕ್ಕಂಥವ್ರು ನನಗೆ ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಒಂಥರ ನನಗೆ ಶಾಕು. ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇರುವಂತ ಸಮಯ ಅದು ಗಾಣಗಾಪುರದಲ್ಲಿ. ನಿನ್ನೆ ಗುರುವಾರದ ದಿವಸ ಎಷ್ಟು ಜನಸಂಖ್ಯೆ ಇರುತ್ತೆ ಅಂದ್ರೆ ಅಷ್ಟು ಜನಸಂಖ್ಯೆ ಗಾಣಗಾಪುರದಲ್ಲಿ ಇರುತ್ತೆ. ನನಗೆ ಒಂದು ಸೆಕೆಂಡ್ ಶಾಕು. ತಿರ್ಗಾ ನಾನು ಫೋನ್ ರಿಸೀವ್ ಮಾಡಿದ್ಮೇಲೆ ಅವ್ರು ಹೇಳಿರೋದೇನು ಅಂದರೆ, 11 ಗಂಟೆ 45 ನಿಮಿಷಕ್ಕೆ ನೀವು ಆರತಿ ಮಾಡಬೇಕು, ಯಾಕೆ ಇನ್ನೂ ಆರತಿ ಮಾಡಿಲ್ಲ? ನನಗೆ ಒಂದು ಕಡೆ ಒಂದು ಕ್ವಶನು, ನಾನು ಆರತಿ ಮಾಡದೇ ಇರೋದು ಅವ್ರಿಗೆ ಹೆಂಗೆ ಗೊತ್ತು? ಒಂದು. ಇನ್ನೊಂದು, ಎಲ್ಲ ಬಿಟ್ಟು ನನ್ನ ಬಗ್ಗೆನೇ ಇವ್ರು ಯಾಕೆ ಫೋನ್ ಮಾಡಿದ್ರು? ಆ ಕ್ಷಣ ಅವ್ರು ಅಷ್ಟು ಹೇಳಿ ಏನು ಹೇಳಿದ್ರು ಅಂದರೆ, ಕೊನೆಗೆ ಫೋನ್ ಇಡುವಾಗ ಅವರು, ಇನ್ನು ಮುಂದೆ 11 ಗಂಟೆ 45 ನಿಮಿಷಕ್ಕೆ ನೀವು ಫೋನ್ ಆರತಿ ಮಾಡಬೇಕು, 12ವರೆಗೆ ಒಂದು ಮಹಾ ನೈವೇದ್ಯ ಮಾಡಿ ನೀವು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪ್ರಸಾದವನ್ನ ಅಂತ ಹೇಳ್ತಾರೆ. ನನಗೆ ಒಂಥರ ಅದು ವಿಚಿತ್ರ ಅನ್ಸ್ಬಿಡುತ್ತೆ. ಏನಪ್ಪಾ ಇದು ಈ ತರ ಆಯ್ತಲ್ಲ ಅಂತೇಳಿ ಸಾಯಂಕಾಲ ಒಂದು 4 ಗಂಟೆಗೆ ನಾನು ಫೋನ್ ಮಾಡ್ತೀನಿ ಅವ್ರಿಗೆ, ಹೆಚ್ಚಿನ ಬಗ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ. ಅವ್ರು ಏನಂತಾರೆ ಅಂದ್ರೆ, ಇಲ್ಲ ಸಂತೋಷಣ್ಣ, ನಾನು ಆರತಿ ಮಾಡೋದಕ್ಕೆ ಗರ್ಭಗುಡಿಯಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ಎಲ್ಲಾ ಆರತಿಗೂ ನಾವು ಪ್ರಿಪರೇಷನ್ ಮಾಡುವಾಗ ಯಾರೋ ಒಬ್ರು ನನ್ನ ಬೆನ್ನು ತಟ್ಟಿ ಹೇಳ್ತಾರೆ, ಸಂತೋಷ್ ಇನ್ನೂ ಆರತಿ ಮಾಡಿಲ್ಲ, ಆರತಿ ಮಾಡೋಕೆ ಸಂತೋಷನ್ಗೆ ಹೇಳುವಂತ. ನನಗೆ ಎಷ್ಟು ಅದು ಅವರು ಹೇಳಿರೋ ಆ ಕ್ಷಣ ಎಷ್ಟು ಮಿರಾಕಲ್ ಅನ್ಸ್ಬಿಡ್ತು ಅಂದ್ರೆ, ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೂ ಅದೊಂದು ಫೋನ್ ನನಗೆ ಉತ್ತರ ಸಿಕ್ತು. ಅಲ್ಲ, ನಾನು ಆರತಿ ಮಾಡದೇ ಇರೋ ವಿಷಯ ಅದು ಅವ್ರಿಗೆ ಹೆಂಗ್ ಗೊತ್ತಾಯ್ತು, ಅವ್ರು ಹೆಂಗ್ ಫೋನ್ ಮಾಡಿದ್ರು? ಅದಕ್ಕೆ ಕಾರಣ ಆ ಭಗವಂತ ನನ್ನ ಹಿಂದೆ ಇದಾರಲ್ಲ, ಆ ದತ್ತ ಮಹಾರಾಜರು. ಅಪ್ಪ ಭಗವಂತ, ಕೋಟಿ ಕೋಟಿ ನಮಸ್ಕಾರ ತಂದೆ ದತ್ತಪ್ರಭು. ನಾನು ಇಷ್ಟು ನನಗೆ ನೋವಾಗುತ್ತೆ ಅಂದ್ರೆ, ನಾನು ಹೃದಯದಲ್ಲಿ ಇಷ್ಟೊಂದು ದತ್ತ ಮಹಾರಾಜರ ಬಗ್ಗೆ ಭಕ್ತಿ ಇಟ್ಕೊಂಡು ನನಗಲ್ಲಿ ಚಿಕ್ಕ ಒಂದು ಸಂಶಯ ಆ ದತ್ತ ಮಹಾರಾಜರಿಗೆ ರೀಚ್ ಆಯ್ತಲ್ಲ, ಧನ್ಯೋಸ್ಮಿ ಅನಿಸ್ತು ನನಗೆ ಆ ಒಂದು ಕ್ಷಣ. ಬಟ್ ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಯಾವತ್ತಿದ್ರೂ 12 ಕಾಲ ಮೇಲೆನೆ ನಾವು ಆರತಿ ಮಾಡ್ತಾ ಇದ್ವಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು 11 ಗಂಟೆ 45 ನಿಮಿಷಕ್ಕೆ ಆರತಿ ಮುಗಿಸ್ಬೇಕು. ಏನ್ ನೋಡಿ, ನಾವು ಇದ್ರ ಬಗ್ಗೆ
ಎಷ್ಟು ಮಾತಾಡಿದ್ರು ಏನು ಮಾತಾಡಿದ್ರು ಕೂಡ ಕಡಿಮೆನೆ. ನಮಗೆ ಮಾತಾಡೋಕ್ಕೆ ಮಾತೇ ಬರಲ್ಲ ರೀ. ಓಕೆ, ಇಂಥ ಒಂದು ಎಕ್ಸ್ಪೀರಿಯನ್ಸು 9 ವರ್ಷದ ಹಿಂದೆ ನನಗೆ ನಡೆದಿತ್ತು. ಅವತ್ತು ತುಂಬ ಒಂದು ಕೆಟ್ಟ ಬಡತನದ ಪರಿಸ್ಥಿತಿ ಆವಾಗ ನನಗಿದ್ದಾಗ, ಎಕ್ಸಾಕ್ಟಾಗಿ 12:30 ನಾನೇನೋ ಮನಸ್ಸಿಗೆ ನೋವು ಮಾಡಿಕೊಂಡು ನನ್ನ ಸ್ವತಃ ಅಂಗಡಿಯಲ್ಲಿ ನಾನು ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಂಡಿದ್ದೆ. ಏನು ಕಾರಣ ಅನ್ನೋಕ್ಕೇನು, ಒಂದು ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗಿರ್ತಕ್ಕಂಥ ಆ ಒಂದು ಸಿಚುವೇಶನ್ ಅಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತ್ಕೊಂಡಾಗ ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಕಲ್ಲಂಬಡ್ಜಿ ಬಾಬಾ ಅವರು ನನಗೆ ಫೋನ್ ಮಾಡ್ತಾರೆ, ಸಂತೋಷ್ ಯಾಕೆ ನೀವು ನೋವಲ್ಲಿದ್ದೀರಾ, ನನಗೆ ಮಹಾರಾಜರು ದೃಷ್ಟಾಂತ ಕೊಡ್ತಾ ಇದ್ದಾರೆ ನಿಮಗೆ ಫೋನ್ ಮಾಡೋಕ್ಕೆ ಅಂತ. ನಾನು ಕಣ್ಣಲ್ಲಿ ನೀರು ತೆಗೆದಿರ್ತಕ್ಕಂಥ ಒಂದು ಆ ಕ್ಷಣ ಆ ಭಗವಂತನಿಗೆ ಅಲ್ಲಿ ಅರ್ಪಣೆ ಆಗುತ್ತೆ. ಅಂದರೆ ದುಃಖ ಅರ್ಪಣೆ ಆದಾಗ ಅದ್ರ ಜೊತೆ ನಾವು ಮಾಡಿರ್ತಕ್ಕಂಥ ಭಕ್ತಿನೂ ಅರ್ಪಣೆ ಆಗುತ್ತಲ್ಲ ಭಕ್ತರೆ. ನಾವು ಅನ್ಕೋಬಹುದು ಇವತ್ತು ನಾವು ಮಾಡಿರೋದು ಆ ಮಹಾರಾಜರಿಗೆ ಮುಟ್ತಾ ಇದೆಯಾ. ಎಷ್ಟೋ ಜನ ನನಗೆ ಏನು ಕೇಳ್ತಾರೆ ಅಂದರೆ, ಸಂತೋಷಣ ನಾನು ಇಷ್ಟು ಪೂಜೆ ಮಾಡ್ತೀನಿ, ಮಹಾರಾಜರು ನನಗೆ ಯಾವುದೇ ರೀತಿಯಿಂದ ದೃಷ್ಟಾಂತ ಕೊಟ್ಟಿಲ್ಲ. ಸೊ ನನಗೆ ಇದು ನೋಡಿ ಮಿರಾಕಲ್. 9 ವರ್ಷದ ಹಿಂದೆ ಈ ಘಟನೆ ನಡೆದಿತ್ತು. 9 ವರ್ಷ ಆದಮೇಲೆ ದತ್ತ ಮಹಾರಾಜರು ಮಾಧುಕರಿ ಸೇವೆಯಲ್ಲಿ, ಅಪ್ಪ ಭಗವಂತ, ನಾನು ನಿಜವಾಗಿ ಹೇಳ್ತೇನೆ ರೀ, ನಾನು ಈ ಮಾಧುಕರಿ ಸೇವೆಗೆ ಅನ್ನದಾನಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ಎಲ್ಲರೂ ನೀವು ಪುಣ್ಯವಂತರು, ಭಾಗ್ಯವಂತರು. ಏನು ಹೇಳ್ಬೋದು ಹೇಳಿ ನೋಡೋಣ. ನಾನು ಮಾಡ್ತಾ ಇರ್ಬೋದು, ಓಕೆ, ಐ ವಿಲ್ ಅಗ್ರಿ. ನಾನು ಪರಿಶ್ರಮ ಪಡ್ತಾ ಇರ್ಬೋದು, ಅದು ಅಗ್ರಿ. ಆದರೆ ಆ ಪರಿಶ್ರಮದ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು ನೀವುಗಳು, ನಿಮ್ಮಯ ಒಂದು ಭಕ್ತಿಗೆ ನನ್ನ ನಮಸ್ಕಾರ. ನೀವು 10 ರೂಪಾಯಿ ಕೊಡ್ತಿರೋ 20 ರೂಪಾಯಿ ಕೊಡ್ತಿರೋ ಅನ್ನೋದು ಮುಖ್ಯ ಅಲ್ಲ. ಈ ಒಂದು ಅನ್ನದಾನದ ಸೇವೆಯನ್ನ ನೀವು ನಡೆಸ್ತಾ ಇದ್ದೀರಲ್ಲ, ಗುರುದೇವ ದತ್ತ, ಎಲ್ರಿಗೂ ಕೋಟಿ ಕೋಟಿ ನಮಸ್ಕಾರ ನಿಮಗೆ. ಈ ಒಂದು ಅನ್ನದಾನದ ಸೇವೆಗೆ ನೀವು ಧನ ಧಾನ್ಯ ನಿಮ್ಮ ಕೈಯಿಂದ ಏನು ಸಾಧ್ಯ ಅನ್ನೋದನ್ನ ನೀವು ಸಹಾಯ ಮಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು, ಹೊರಗಡೆ ಇರ್ತಕ್ಕಂಥವ್ರು ಆಗಿರ್ಬೋದು, ನಿಮ್ಗೆಲ್ರಿಗೂ ನನ್ನ ಒಂದು ಚಿರಸ್ಮರಣೀಯ ನಮಸ್ಕಾರ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೇನೇ ಸಮಸ್ಯೆ ಇದ್ರೂ ಕೂಡ ಸ್ಕ್ರೋಲು ಮೇಲೆ ನನ್ನ ನಂಬರ್ ಬರ್ತಾ ಇದೆ, ಅಥವಾ ಈ ಒಂದು ಅನ್ನದಾನದ ಸೇವೆಗೆ ನೀವು ಏನೋ ಸಹಾಯ ಹಸ್ತ ಚಾಚಬೇಕು ಅನ್ನೋದಾದ್ರೂ ಕೂಡ ಆ ಗೂಗಲ್ ಪೇಗೆ ನೀವು ಅಮೌಂಟ್ ಹಾಕಿದ್ರೆ ಸಾಕು, ಅದು ನನಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ. ಮತ್ತೆ ಇದರ ಮುಂದೆ ಒಂದು ವಿಡಿಯೋ ಬರುತ್ತೆ, ಆ ಅನ್ನದಾನದ ವಿಡಿಯೋ, ಅದನ್ನು ಕೂಡ ನೀವು ನೋಡಿ ಹರಸಿ ಹಾರೈಸಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ವಿಡಿಯೋ ನೋಡ್ಕೊಂಡ್ಬರೋಣ. ಗುರುದೇವ ದತ್ತ. ಪೂರ್ವಿಕಾ, ಅಣ್ಣ ಒಂದೇ ಪ್ಲೇಟ್ ತಗೋಣ, ದಯಮಾಡಿ ಬೇಡ, ಪ್ಲೀಸ್ ಬೇಡ. ಏನಂದ್ರೆ ಪ್ಲೇಟ್ ಶಾರ್ಟೇಜ್ ಆಗುತ್ತೆ. हाँ